ಸೊ ಗೈಸ್, ಇವತ್ತು ನಾನು ಕೋಣನಕುಂಟೆ ಕ್ರಾಸ್ ಹತ್ರ ನಿಂತಿದ್ದೀನಿ. ಆ್ಯಂಡ್ ಏನಕ್ಕೆ ಅಂತನಾ, ಇವತ್ತು ನಾನು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅಮಾವಾಸ್ಯೆ. ಆ್ಯಂಡ್ ಆ್ಯಕ್ಚುಲಿ ವಿಡಿಯೋ ಇವತ್ತು ಶೂಟ್ ಮಾಡಿದ್ದಲ್ಲ, 2ನೇ ತಾರೀಕು ಶೂಟ್ ಮಾಡಿದ್ದು. ರೈಟ್ ಸೈಡಲ್ಲಿ ಹೊಸದಾಗಿ ಟಾರ್ ರೋಡ್ ಆಗ್ತಾ ಇರುವಂಥ ರೈಟ್ ಸೈಡ್ ರೋಡ್ನ ಬ್ಲಾಕ್ ಮಾಡಿ ಬರೀ ಲೆಫ್ಟ್ ಸೈಡ್ ಮಾತ್ರ ರೋಡ್ನ ಓಪನ್ ಮಾಡಿದ್ರು. ಅದಕ್ಕೋಸ್ಕರ ನಾವು ರೋಡ್ ಸೈಡಲ್ಲಿ ನಿಂತಿದ್ವಿ. ಬಿಕಾಸ್ ಇಲ್ಲಿ ನಾವು ಕನಕಪುರ ಬಸ್ಸಿಗೆ ಕಾಯ್ತಾ ಇದ್ವಿ. ಆ್ಯಂಡ್ ಕೊನೆಗೂ ಬಸ್ ಬಂತು ಅಂತ ಬಸ್ ಹತ್ಕೊಂಡು ನಾನು ಫುಲ್ ಫ್ರಂಟಲ್ಲಿ ನಿಂತಿದ್ದೆ. ಬಿಕಾಸ್ ಹೆವಿ ಕ್ರೌಡ್ ಇತ್ತು. ಕನಕಪುರಕ್ಕೆ ಯಾವಾಗಲೂ ಜಾಸ್ತಿ ಜನ ಇರ್ತಾರೆ, ಏನೋ ಗೊತ್ತಿಲ್ಲ, ನಾವು ಹೋಗ್ಬೇಕಾದ್ರೇ. ಆ್ಯಂಡ್ ಕನಕಪುರಕ್ಕೆ ರೀಚ್ ಆಗಿ ಅಲ್ಲಿಂದ ಸಾತ್ನೂರಿಗೆ ರೀಚ್ ಆಗಿ ಇನ್ನೇನು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ರೀಚ್ ಆಗೇ ಬಿಟ್ವಿ. ಆ್ಯಂಡ್ ಕಬ್ಬಾಳಮ್ಮ ದೇವಸ್ಥಾನದ ಹತ್ರ ಹೋಗಿ ಈಚ್ ಕಡೆ ಚಪ್ಪಲಿನ ಬಿಟ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ವಿ. ಆ್ಯಂಡ್ ಆ್ಯಕ್ಚುಲಿ ನಾನು ಅನ್ಕೊಂಡೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಜಾಸ್ತಿ ಜನ ಇರ್ತಾರೆ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ಜಾಸ್ತಿ ಜನನೇ ಇದ್ದರು. ಬಟ್ ಈ ಸತಿ ನಾವು ಜಲ್ದಿ ಬೆಳಗ್ಗೆನೇ ಬಂದಿರೋದ್ರಿಂದ ಅಷ್ಟು ಜನ ಇರಲಿಲ್ಲ. ಸೊ ನಾವು ಸ್ವಲ್ಪ ಜನದ ಮಧ್ಯಾಹ್ನ ನಿಂತ್ಕೊಂಡ್ವಿ ದರ್ಶನ ಮಾಡೋದಕ್ಕೆ ಅಂತ. ಆ್ಯಂಡ್ ನೋಡ್ತಾ ಇದ್ದಂಗೆ ಇನ್ನೇನು ದೇವಸ್ಥಾನದ ಗರ್ಭಗುಡಿಗೆ ಎಂಟ್ರಿ ಸಿಕ್ತು. ಆ್ಯಂಡ್ ಅಲ್ಲೋಗಿ ತಾಯಿ ದರ್ಶನ ಮಾಡ್ಕೊಂಡು ನೀಟಾಗಿ ಕೈ ಮುಕ್ಕೊಂಡು ಅಲ್ಲಿಂದ ಹೊರಗಡೆ ಬಂದೆ. ಬಂದ್ಮೇಲೆ ನಮ್ಮ ಬಾಸ್